ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಈ ಹೋರಾಟದಿಂದ ಜೆಡಿಎಸ್ ಯಾಕೆ ಅಂತರ ಕಾಪಾಡಬೇಕು? ನಾವು ಅಂತರ ಕಾಪಾಡಿಕೊಂಡಿಲ್ಲ. ನಮಗೆ ಇದು ಹೋರಾಟದ ಬಗ್ಗೆ ಎರಡು ಪಕ್ಷದ ಕೂತು ಚರ್ಚೆ ಆಗಿಲ್ಲ. ಚರ್ಚೆ ಆಗಿ ನಮ್ಮನ್ನ ಆಹ್ವಾನ ಮಾಡಿಲ್ಲ, ನಮ್ಮನ್ನ ಅದಕ್ಕೆ ಕರೆದಿಲ್ಲ, ಭಾಗಿಗಳನ್ನಾಗಿ ಮಾಡ್ಕೊಂಡಿಲ್ಲ. ಅದರಿಂದ ಈ ತರ ನಮಗೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದರಿಂದ ನಾವು ನಮ್ಮ ವರಿಷ್ಠರಿಗೆ ಹೇಳಿದ್ದೇವೆ, ದಯಮಾಡಿ ಇವತ್ತು ರಾಜ್ಯದ ಜನತೆನ ಎಲ್ಲೋ ಒಂದ್ ಕಡೆ ಈ ಸರ್ಕಾರದವರು ಅವ್ರಿಗೆ ಹೊರೆಯನ್ನ ಹಾಕ್ತಾ ಇದ್ದಾರೆ. ತೆರಿಗೆಗಳ ಮುಖಾಂತರ ಎಲ್ಲದರಲ್ಲೂ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲ್ ಇರ್ಬೋದು, ಮತ್ತೆ ಮೆಟ್ರೋ ಟ್ರೈನ್ ಇರ್ಬೋದು, ಎಲ್ಲದರ ಬೆಲೆನೂ ಕೂಡ ಏರಿಸ್ಕೊಂಡು ಗ್ರಾಹಕರಿಗೆ ದಿನ ಅಲ್ಲ ದಿನ ಅವರಿಗೆ ಹೊರೆ ಆಗ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಬೀದಿಗೆ ಇಳಿಬೇಕಾಗ್ತದೆ. ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಕೇಳಿದಾಗ ಖಂಡಿತ ಇದಕ್ಕೆ ನಮ್ಮನ್ನ ಯಾರನ್ನೂ ಕೂಡ ಆಹ್ವಾನಿಸಿಲ್ಲ ಇವರು ಬಿಜೆಪಿಯವರು. ಈ ತರ ಆಗಬಾರ್ದು, ಸಮನ್ವಯದ ಕೊರತೆ ನಮಗೆ ಕಾಣಿಸ್ತಾ ಇದೆ, ಇದನ್ನ ಸರಿಪಡಿಸ್ಕೊಡಿ ಅಂತ ನಾನು ನಮ್ಮ ಮುಖಂಡರನ್ನ, ನಮ್ಮ ವರಿಷ್ಠನ ಒತ್ತಾಯ ಮಾಡ್ತೀನಿ. ಸರ್, ಹಿಂದೆ ಬೇರೆ ಬೇರೆ ಹೋರಾಟಗಳ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಸಮನ್ವಯ ಕೊರತೆ ಎದುರಾಗಿತ್ತು. ಬಿಜೆಪಿಗಿದ್ದಂತಹ ಜೆಡಿಎಸ್ ನ ಅವಶ್ಯಕತೆ ಮುಗಿತಾ ಬರ್ತಾ ಇದೆಯಾ ಸರ್? ಅವಶ್ಯಕತೆ, ಇವರಿಗೆ ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಇವ್ರಿಗೆ ಎರಡೂ ಪಕ್ಷ ಇದ್ರೇನೆ ಇವತ್ತು ಅವ್ರಿಗೆ ಬಲ ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಷ್ಟು ಸ್ಥಾನ ಬರಬೇಕಾದ್ರೆ ಜನತಾದಳದ ಹೊಂದಾಣಿಕೆಯಿಂದನೇ ಸಾಧ್ಯ ಅಂತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಮನವರಿಕೆ ಇದೆ. ಆದ್ರೂ ಕೂಡ ಈ ತರ ತೀರ್ಮಾನ ಯಾಕೆ ತಗೋತಾ ಇದಾರೋ ಗೊತ್ತಿಲ್ಲ. ಯಾರ್ದು ವೈಯಕ್ತಿಕ ಪ್ರತಿಷ್ಠೆ ಇದೆಯೋ ಅದನ್ನ ದಯಮಾಡಿ ನಿಮ್ ತಲೆಯಿಂದ ತೆಗೆದಾಕಿ. ಇವತ್ತೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರು ಭ್ರಮೆ ಇದ್ರೆ ದಯಮಾಡಿ ಅದನ್ನು ತೆಗೆದಾಕಿ ನಿಮ್ಮ ಎರಡೂ ಕೂಡ ಹೊಂದಾಣಿಕೆಯಿಂದ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಿಂದೆ ಬಿಜೆಪಿಯ ವರಿಷ್ಠರು ಮತ್ತೆ ನಿಮ್ಮ ಪಕ್ಷದ ವರಿಷ್ಠರು ಇಬ್ಬರು ಕೂಡ ಒಂದು ಸಭೆಯನ್ನ ಮಾಡಿ ಸಮನ್ವಯ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಮತ್ತೆ ಅಂತದ್ದೇ ಸಮಸ್ಯೆ ಎದುರಾಗ್ತಾ ಇದೆ. ಈ ಸಮಸ್ಯೆ ಎದುರಾಗುವಂತದ್ದು ಅವರ ಗಮನಕ್ಕೆ ತರಲಾಗಿದೆ ಸರ್. ಇದು ಸೇಮ್ ಅದೇ ವಿಚಾರಗಳಿಗೆ, ಇದೇ ತರ ಉದ್ಭವಿಸ್ತಕ್ಕಂಥ ವಿಚಾರಗಳಿಗೆ ಪದೇ ಪದೇ ವರಿಷ್ಠ ಗಮನಕ್ಕೆ ತಂದು ಅವರಿಂದ ನೀವು ಒಂದು ಇದನ್ನ ಏನು ಚಿಮರೆ ಹಾಕ್ಸ್ಕೊಳ್ಳೋದು ಬೇಡ. ಈ ಬಂದಂತ ಸಂದರ್ಭದಲ್ಲಿ ಇಲ್ಲೇ ಕೂತು ಚರ್ಚೆ ಮಾಡಿದ್ರೆ ಎರಡೂ ಕೂಡ ಸರಿ ಹೋಗುತ್ತೆ. ಯಾರಿಗೂ ಕೂಡ ಎಲ್ಲರ ಮನಸ್ಥಿತಿನೂ ಕೂಡ ಸರಿ ಇದೆ. ಯಾಕೆ ಈ ತರ ತೀರ್ಮಾನ ತಗೋತಾರೆ? ಇದಾಗಬಾರ್ದು. ಇವತ್ತು ಕೂಡ ನಾನು ವರಿಷ್ಠರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟ, ಎರಡು ಪಕ್ಷದ ವರಿಷ್ಠರು ಮಧ್ಯಸ್ಥಿಕೆ ವಹಿಸಿ ಇನ್ನು ಮುಂದೆ ಈ ತರ ಯಾವುದೇ ಒಂದು ಸಮಸ್ಯೆಗಳು ಉದ್ಭವ ಆಗಬಾರ್ದು. ನಮ್ಮ ಹೊಂದಾಣಿಕೆಯಲ್ಲಿ ಹೋರಾಟಗಳಲ್ಲಾಗ್ಬೋದು, ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನೀವೆಲ್ಲರೂ ಕೂಡ ಒಂದು ಸಮನ್ವಯ ಸಮಿತಿ ಮಾಡಿಕೊಡಿ ಅಂತಕ್ಕಂಥದ್ದನ್ನ ನಾನು ಈ ಎರಡು ಪಕ್ಷದ ಈ ವರಿಷ್ಠರಲ್ಲಿ ಒತ್ತಾಯ ಮಾಡ್ತೇನೆ. ಈ ಬಾರಿ ಏನಾದ್ರು ಬನ್ನಿ ಮತ್ತೆ ಜೊತೆಗೆ ಹೋರಾಟ ಮಾಡೋಣ ಅಂತ ಏನಾದ್ರು ಆಹ್ವಾನ ಕೊಟ್ಟರೆ ತಾವು ಹೋಗ್ತೀರಾ ಸರ್? ಈಗ ನಮ್ಮ ವರಿಷ್ಠನ ಕೇಳ್ತೇವೆ. ಈಗ ನಾವು ಇವತ್ತು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆನ ಈ ಸರ್ಕಾರ ಆಗ್ತಾ ಇದೆ. ಈ ಸರ್ಕಾರ ಭಾಗಿಗಳನ್ನ ನಿಭಾಯಿಸ್ಲಿಕ್ಕೋಸ್ಕರ ಎಲ್ಲೆಲ್ಲಿ ದುಡ್ಡು ಸಿಗ್ತಾ ಇದೆಯೋ ಎಲ್ಲದನ್ನು ಕೂಡ ಅದಕ್ಕೆ ಸರಿ ದೂಗ್ಸಕ್ಕೆ ಹೋಗ್ತಿದ್ರೆ, ಆದ್ರೂ ಕೂಡ ಇವರು ಸಮರ್ಪಕವಾಗಿ ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರಿಂದ ಇವರೇನು ಇಂಥ ಹೊರೆಗಳನ್ನ ಮತ್ತೆ ಕಡಿಮೆ ಮಾಡ್ಲಿಕ್ಕಂತೂ ಈ ಸರ್ಕಾರ ಹೋಗಲ್ಲ. ಆದ್ರಿಂದ ಇಂಥ ಸರ್ಕಾರವನ್ನ ಕಿತ್ತಾಕ್ಲಿಕ್ಕೆ ನಮ್ಮ ಹೊಂದಾಣಿಕೆ ಗಟ್ಟಿಯಾಗಿರ್ಬೇಕು. ಗಟ್ಟಿಯಾಗಿದ್ರೆ ಇವತ್ತು ನಾಳೆ ಅವ್ರ ಬಗ್ಗೆ ಅವ್ರನ್ನ ಎದುರಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಜನಗಳಿಗೂ ಗೊತ್ತಿದೆ. ಆದ್ರಿಂದ ದಯಮಾಡಿ ಎರಡೂ ಪಕ್ಷದ ವರಿಷ್ಠರು ಮಧ್ಯ ವಹಿಸಿಕೊಂಡು ಇನ್ನು ಮುಂದೆ ಈ ತರ ಸಮಸ್ಯೆ ಬರದ ರೀತಿಯಲ್ಲಿ ನೀವು ಗಮನ ಹರಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ನ ಹೋರಾಟ ಯಾವ ಸ್ವರೂಪದ್ದಾಗಿರುತ್ತೆ, ಯಾವಾಗಿರುತ್ತೆ? ಈಗ ನಾವು ಒಂದು ರೂಪರೇಷೆ ಹಾಕೊಳ್ಳೋಕೆ ತಯಾರಿ ಮಾಡ್ತಾ ಇದ್ದೇವೆ. ಈಗ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಮಾಡಬೇಕು ಅಂತ ಖಂಡಿತ ನಾವು ಕೂಡ ಬಿಜೆಪಿಯನ್ನು ಕೂಡ ಆಹ್ವಾನ ಮಾಡ್ತೇವೆ. ಎರಡೂ ಪಕ್ಷದವರು ಒಟ್ಟಾಗಿ ಸೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದಿಷ್ಟು ಸುರೇಶ್ ಬಾಬು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಹನುಮಂತ ದುರ್ಗದ್, ಅಶ್ವವಿಗ ನ್ಯೂಸ್, ಬೆಂಗಳೂರು.